ಒಳಗಡೆ ನೀರು ನುಗ್ಗಿತು ಅಂತಂದರೆ ಅದರ ಪರಿಣಾಮ ಯಾವುದಕ್ಕೂ ಬೇಡ, ಅನುಭವಿಸರಿ ಅಂತವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ತುಂಗಾ ಡ್ಯಾಮ್ ಕೂಡ ತುಂಬಿದೆ. ಅಲ್ಲಿಂದ ಕೂಡ ವಿಪರೀತ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗಿದೆ. 22 ಗೇಟನ್ನು ಓಪನ್ ಮಾಡಿದ್ದಾರೆ. ಜಲಾಶಯದ 22 ಗೇಟ್ಗಳು ಓಪನ್ ಆಗಿವೆ. ನೋಡಿ, ಇದು ಹೆಂಗಿದೆ ನೋಡಿ. ಇದು ಜಲದ ಒಂದು ಆರ್ಭಟ ಹೆಂಗಿರುತ್ತೆ ಅನ್ನೋಕ್ಕೊಂದು ಎಕ್ಸಾಂಪಲ್. ಜಲಧಾರೆ ಎಷ್ಟರ ಮಟ್ಟಿಗಿದೆ ನೋಡಿ. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಶಿವಮೊಗ್ಗ ತಾಲೂಕಿನ ಇದು ಗಾಜೂರು ತುಂಗಾ ಡ್ಯಾಮ್. ಇದು ಈ ತುಂಗಾ ಡ್ಯಾಮ್ ನೋಡ್ಬೋದು. ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಭರ್ತಿಯಾಗಿದ್ದರಿಂದ ತುಂಗಾ ಡ್ಯಾಮ್ನ 22 ಗೇಟ್ ಇದಾವೆ. ಆ 22 ಗೇಟ್ಗಳನ್ನ ತೆರೆಯಲಾಗಿದೆ. ಹಾಗಾಗಿ 22 ಗೇಟ್ ಮೂಲಕವಾಗಿ 76,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ನೋಡ್ಬೋದು ಯಾವ ರೀತಿಯಾಗಿ ರುದ್ರ ರಮಣೀಯ ದೃಶ್ಯ ನೋಡ್ಬೋದು. 22 ಗೇಟ್ ಏಕಕಾಲಕ್ಕೆ ತೆರೆದ್ರಿಂದ ಒಟ್ಟಿಗೆ ನೀರು ಬರ್ತಾ ಇದೆ, ಒಟ್ಟಿಗೆ ನೀರು ಧುಮುಕ್ತಾ ಇದೆ. ಅಂದ್ರೆ ಏನು ಡ್ಯಾಮ್ನಿಂದ ಇನ್ನು 22 ಗೇಟ್ ಇದೆ, ಆ ಗೇಟ್ ಮೂಲಕವಾಗಿ ನೀರು ಬೀಳ್ತಾ ಇದೆ ಹೊರಗಡೆ. ಆ ನೀರು ಬಿಟ್ಟ ನಂತರ ಯಾವ ರೀತಿಯಾಗಿ ಇಲ್ಲಿ ಒಂದು ದೃಶ್ಯ ನಿರ್ಮಾಣ ಆಗಿದೆ ನೋಡ್ಬೋದು. ಆ ಎಲ್ಲ ಗೇಟ್ ಮೇಲಿಂದ ನೀರು ಏನು ಬೀಳ್ತಾ ಇದೆ, ಧುಮುಕ್ತಾ ಇದೆ. ಆ ಧುಮುಕ್ತಾ ಇದ್ರಿಂದ ಆ ವಾತಾವರಣ ಯಾವ ರೀತಿಯಾಗಿ ಅಂದ್ರೆ ಆ ನೀರಿನ ಬೊಗ್ಗೆಗಳು ಏನು ಹಾಲಿನ ನೊರೆಯ ಆ ವಾತಾವರಣ ಹೇಗೆ ಆ ನೀರಿನ ಬೊಗ್ಗೆಗಳು ಹೇಳ್ತಾ ಇದೆ ನೋಡ್ಬೋದು. ಅಷ್ಟೊಂದು ರಭಸವಾಗಿ ಬರ್ತಾ ಇದೆ ನೀರು, ಗೇಟ್ನಿಂದ ನೀರು ಧುಮುಕ್ತಾ ಇದೆ. ಹಾಗಾಗಿ ತುಂಗಾ ನದಿಯ ಪಾತ್ರ ಇದೆ, ಆ ಪಾತ್ರ ಜನರಿಗೆ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದಾವೆ, ಆ ತಗ್ಗು ಪ್ರದೇಶದಲ್ಲಿ ಈಗ ಒಂದು ಅಪಾಯ ಒಂದು ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಇದರ ಸುತ್ತಮುತ್ತಲ ಪರಿಸರ ನೋಡ್ಬೋದು, ಯಾಗಿದೆ ಹಚ್ಚು ಹಸಿರಿನ ಕೂಡಿದ ಪರಿಸರ ಇದೆ. ಈ ಪರಿಸರ ನಡುವೆ ಕೂಡ ನೀರು ಯಾವ ರೀತಿ ಧುಮುಕ್ತಾ ಇದೆ ನೋಡ್ಬೋದು. ವಾತಾವರಣ ಯಾವ ರೀತಿ ನಿರ್ಮಾಣ ಆಗಿದೆ ಅಂದರೆ ಇಷ್ಟೊಂದು ಸುಂದರ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಮಲೆನಾಡು ಅಂದರೆ ಒಂದು ರೀತಿಯ ಪರಿಸರ, ಹಚ್ಚು ಹಸಿರಿನ ಕೂಡಿದ ಪರಿಸರ. ಈ ಪ್ರವಾಸಿಗರ ಒಂದು ಸ್ವರ್ಗ ಅಂತ ಹೇಳುವಂಥ ಪರಿಸರ ಇದು ಮಲೆನಾಡು. ಈ ಮಲೆನಾಡು ಭಾಗದಲ್ಲಿ ಅದರಲ್ಲೂ ಕೂಡ ಮುಂಗಾರು ಮಳೆಯಲ್ಲಿ ಈ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇದು ಎಲ್ಲರೂ ಕೂಡ ಕಣ್ಮನ ಸೆಳೆಯುವಂಥ ದೃಶ್ಯ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಏನು ನಿರಂತರವಾಗಿ ಏನು ಮಳೆ ಆಗ್ತಾ ಇದೆ, ಆ ಮಳೆಯಿಂದ ಈಗ ಡ್ಯಾಮ್ಗಳು ತುಂಬಿದೆ, ನದಿಗಳು ತುಂಬಿ ತುಳ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಏನು ಮುಂಗಾರಿನ ಸೌಂದರ್ಯ ಇದೆ, ಆ ಸೌಂದರ್ಯ ಇಮ್ಮಡಿಯಾಗಿ ಅಂತ ಹೇಳ್ಬೋದು. ಹಾಗಾಗಿ ಏನು ಈ ತುಂಗಾ ನದಿ ಇದೆ, ಆ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಡ್ಯಾಮ್ನಿಂದ ನಿರಂತರವಾಗಿ ನೀರು ಬಿಡ್ತಾ ಇದ್ದಾರೆ. ಹಾಗಾಗಿ ಇದೇ ರೀತಿಯಾಗಿ ನೀರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಡ್ಯಾಮ್ನಿಂದ ಬಿಟ್ಟರೆ ಮುಂದೆ ತಗ್ಗು ಪ್ರದೇಶ ನೀರು ನುಗ್ಗುವಂಥ ಸಾಧ್ಯತೆ, ಅನೇಕ ಮನೆಗಳು ನೀರು ನುಗ್ಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.